ಗಡ್ಡೆಗಳು ಗರ್ಭಕೋಶದ ಗೋಡೆಯ ಒಳಗಡೆ ಬೆಳೆಯೋದೇ ಜಾಸ್ತಿ. ಅಂಥದ್ದನ್ನು ನಾವು ಇಂಟ್ರಾಮ್ಯೂರಲ್ ಅಂತ ಹೇಳ್ತೀವಿ. ಒಂದು 60 to 70% ಗಡ್ಡೆಗಳು ಇಂಟ್ರಾಮ್ಯೂರಲ್ ಇರ್ತವೆ. ಇನ್ನು ಕೆಲವು 5ರಿಂದ 10% ಸಬ್ ಮ್ಯೂಕಸ್ ಅಂತ ಹೇಳ್ತೀವಿ. ಅಂದರೆ ಗರ್ಭಕೋಶದ ಒಳಪದರಿನ ಕೆಳಭಾಗದಲ್ಲಿ 5 to 10% ಬರ್ಬೋದು. ಮತ್ತು ಸಬ್ ಸೀರಸ್ ಅಂದರೆ ಗರ್ಭಕೋಶದ ಮೇಲಿನ ಕವರ್ ಏನಿರುತ್ತೆ, ಸೀರಸ್ ಲೇಯರು, ಅದ್ರ ಮೇಲೆ ಕೂಡ ಕೆಲವು ಬರ್ತವೆ. ಆಮೇಲೆ ಕೆಲವು ಅವು ಸೆಸೈಲ್ ಅಂತ ಹೇಳ್ತೀವಿ, ಪೆಡಂಕ್ಲೇಟೆಡ್ ಅಂತಲೂ ಹೇಳ್ತೀವಿ. ಸೆಸೈಲ್ ಅಂದರೆ ಅದಕ್ಕೆ ಒಂದು ತೊಟ್ಟು ಇರಲ್ಲ. ಪೆಡಂಕ್ಲೇಟೆಡ್ ಅಂದರೆ ಹಣ್ಣುಗಳ ಥರ ಅದು ಒಂದು ಪೆಡಿಕಲ್ನ ಹೊಂದಿರುತ್ತೆ. ಆ ಪೆಡಿಕಲ್ನಿಂದ ಅದು ನೇತಾಡ್ತಾ ಇರುತ್ತೆ. ಈ ರೀತಿ ಬೇರೆ ಬೇರೆ ಫೈಬ್ರಾಯ್ಡ್ ಗಡ್ಡೆಗಳು ಗರ್ಭಕೋಶದಲ್ಲಿ ಬೆಳೆಯುತ್ತವೆ. ಇದಕ್ಕೆ ಕಾರಣಗಳು ಬೇರೆ ಬೇರೆ ಇದೆ, ರಿಸ್ಕ್ ಫ್ಯಾಕ್ಟರ್ಗಳು ಬೇರೆ ಬೇರೆ ಇದೆ. ಇದರಿಂದ ಆ ಮಹಿಳೆಗೆ ಉಂಟಾಗುವ ಲಕ್ಷಣಗಳೇನು, ಇದರಿಂದ ಆಗುವ ತೊಂದರೆಗಳೇನು, ಮತ್ತು ಅದನ್ನು ಹೇಗೆ ನಾವು ನಿವಾರಿಸಬಹುದು ಅನ್ನೋದನ್ನು ನಾವು ಒಂದೊಂದಾಗಿ ತಿಳಿತಾ ಹೋಗೋಣ.